ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ಅತ್ಯವಾ? ಅದು ಮನೆಯಿಂದ ಫೋನ್ ಬಂದಿತ್ತು, ಇಲ್ಲಿ ಗಲಾಟೆ ಇತ್ತಲ್ವಾ, ಅದಕ್ಕೆ ಆಚೆ ಹೋಗಿ ಮಾತಾಡ್ತಿದ್ದೆ. ಯಾರೋ ಅಪ್ಪ ಏನ? ಇಷ್ಟೊತ್ತು ಏನ್ ಮಾತಾಡ್ತೀರಿ? ಏನಾದ್ರೂ ತೊಂದ್ರೆನಾ ಅತ್ಯವಾ? ಇಲ್ಲ ಇಲ್ಲ ಇಲ್ಲ, ಏನ್ ತೊಂದ್ರೆ ಇರ್ತೈತೆ? ಏನೂ ಇಲ್ಲ. ಇಲ್ಲಿ ಆಟ ಎಲ್ಲ ಮುಗೀತಾ? ನಿನ್ ವಸಿ ನಗ್ನಗ್ತಾ ಇದೆಯಲ್ಲವಾ, ಇದೇ ಖುಷಿ ಕಣವ ಪದ್ದು ನಂಗೆ. ಆಟ ಆಡುವಾಗ ಏನಾಯ್ತು ಗೊತ್ತಾ? ನೀವ್ ಇರ್ಬೇಕಾಯ್ತು ಅತ್ಯವ. ಇಷ್ಟೊತ್ತು ನನ್ಗೊಂದ್ ಗೊಂದಲ ಇತ್ತು, ಆದ್ರೆ ಈಗ ಪೂರ್ತಿ ನಂಬಿಕೆ ಬಂತು ನನ್ನ ನಿರ್ಧಾರ ಸರಿಯಾಗೈತೆ ಅಂತ. ಏನ್ ಹೇಳ್ತಿದೆಯವ್ವ? ಏನ್ ನಿನ್ ನಿರ್ಧಾರ? ನಂದನ್ ಅವ್ರ ಕೈ ಹಿಡಿಬೇಕಾಗಿರೋದು ನಾನಲ್ಲ ಅತ್ಯವ, ಪೂರ್ವಿ. ಪದ್ಮಿನಿ, ಏನು ಅಂತ ಮಾತಾಡ್ತಿದೀಯವ್ವ ನೀನು? ನಿಜನೇ ಹೇಳ್ತಿದ್ದೀನತ್ಯವ. ದೇವ್ರಿಚ್ಛೆನೆ ಹಂಗೈತೆ. ಅದಕ್ಕೆ ನಿನ್ನೆ ನನ್ ಬರತ್ ತಡ ಆಗಿ ಅವಳ ಕುತ್ತಿಗೆಗೆ ತಾಳಿ ಬೀಳೋ ಹಂಗಾಯ್ತು. ಈಗ್ಲೂ ಅಷ್ಟೇ ಅತ್ಯವ, ನಂದನ್ ಅವರು ನನ್ಗ್ ಹಾಕ್ಬೇಕಾಗಿರೋ ಉಂಗ್ರ ನಂದನ್ ಅವ್ರ ಕೈಯಿಂದಾನೆ ಪೂರ್ವಿ ಮಡ್ಲಿಗ್ ಬಿತ್ತು ಗೊತ್ತಾ? ಇದ್ರ ಅರ್ಥ ಏನ್ ಹೇಳಿ? ಪೂರ್ವಿನೇ ಈ ಮನೆ ಸೊಸೆ ಅಂತ, ಅವಳೆ ನಂದನ್ ಹೆಂಡತಿ ಅಂತ. ಮುಚ್ಚು ಬಾಯ್. ಹಿಂಗೆಲ್ಲ ಮಾತಾಡೋದಕ್ ಮನ್ಸಾದ್ರು ಹೆಂಗ್ ಬರ್ತೈತೆ ನಿಂಗೆ? ಇತ್ಲ ತಲೆಗಿಲೆ ಕೆಟ್ಟೈತಾ? ನಾವು ಸ್ವಲ್ಪ ಎಡವಿದ್ದಕ್ಕೆ ಪೂರ್ವಿ ಕುತ್ತಿಗೆಗೆ ತಾಳಿ ಬಿದ್ದೈತ ಆಟೆಯ. ಆಟಕ್ಕೆ ಅವಳೇ ನಂದನ್ ಹೆಂಡತಿ, ಈ ಮನೆ ಸೊಸೆ ಅಂತ ನಿರ್ಧಾರ ಮಾಡ್ಬಿಟ್ಟಿಯ ನೀನು? ಅಪ್ಪಿ ತಪ್ಪಿ ಮಾತನ್ನ ಪೂರ್ವಿ ಮುಂದೇನಾದ್ರೂ ಆಡಿ ಈಡಿಯ? ಈಗ್ಲೇ ಹೆದರ್ಕೊಂಡು ಕುಂತವಳವಳು. ಇದನ್ನ ಕೇಳಿಸ್ಕೊಂಡ್ರೆ ಇಲ್ಲಿಂದ ಓಡೇ ಹೋಗ್ಬಿಡ್ತಾಳೆ. ನಾನೇನ್ ಪೂರ್ವಿಗೆ ಎಲ್ಲ ವಿಷಯ ಹೇಳಲ್ಲ, ಆದ್ರೆ ನಾನ್ ತಗೊಂಡಿರೋ ನಿರ್ಧಾರ ಸರಿಯಾಗಿ ಐತೆ. ನಂದನ್ನೋರು ಪೂರ್ವಿ ಸೇರದೆ ನ್ಯಾಯ. ಅವ್ರಿಬ್ರು ಸೇರೋ ಹಂಗೆ ನಾನ್ ಮಾಡ್ತೀನಿ. ಪತ್ತು, ನಿನ್ಗೇನ್ ಹುಚ್ಚಿಗೆ ಚಿಡ್ದಿದ್ಯಾ? ನಿನ್ ಗಂಡ ಕಡೆ ನಂದನ್ನು ಅವನನ್ನ ಪೂರ್ವಿಕ್ ಬಿಟ್ಕೊಡ್ದಕ್ ಹೊಟ್ಟಿದೀಯಲ್ಲ. ಒಂದ್ಸಲ ಯೋಚ್ಸು, ನಂದನ್ ಯಾರು? ನಿನ್ನ ತುಂಬಾ ಪ್ರೀತಿಸ್ತಿರೋ ಹುಡುಗ, ನಿನ್ನೆ ಹಚ್ಕೊಂಡಿರೋ ಹುಡುಗ, ನೀನ್ ಮನ್ಸಾರೆ ಮೆಚ್ಕೊಂಡಿರೋ ಹುಡುಗ. ನಿನಗ ಅವನನ್ನ ಬಿಟ್ಕೊಡೋದಕ್ ಸಾಧ್ಯನಾ? ಸುಮ್ಕೆ ದೊಡ್ಡ ಯಾಕೆ ತರ ಮಾತಾಡ್ತಾಳೆ? ನಂದನ್ನೋರ್ನ ನನ್ ಪ್ರೀತಿಸಿದ್ ನಿಜ, ನಂದನ್ನೋರು ನನ್ ಪ್ರೀತಿ ಮಾಡ್ತಿರೋದು ನಿಜ. ಆದ್ರೆ ಪ್ರೀತಿಸೋರೆಲ್ಲ ಮದ್ವೆ ಆಗ್ತಾರೋ ಇಲ್ವೋ? ಮದ್ವೆ ಆದವರು ಒಬ್ರಿಗೊಬ್ರು ಪ್ರೀತಿಸ್ತಾರೆ, ಪ್ರೀತಿಸ್ಲೇಬೇಕು. ಅದೇ ಜೀವನ, ಅದೇ ಈ ಜಗತ್ತು. ಅನ್ಮ್ಯಾಕೆ ನಂದನ್ನೋರ್ ಮನ್ಸಲ್ಲಿರೋ ನನ್ನನ್ನ ನಾನ್ ಅಳ್ಸಿ ಆ ಜಾಗದಲ್ಲಿ ಪೂರ್ವಿ ಇರೋ ಹಂಗ್ ಮಾಡ್ಬೇಕು. ಇದನ್ನೇ ನಾನ್ ಮಾಡಕ್ ಹೊರಟೀನಿ. ಇದನ್ನ ನೀವು ತ್ಯಾಗ ಅನ್ನಿ, ಪ್ರೀತಿ ಅನ್ನಿ, ಹುಷ್ಟತನ ಅಂತಾನು ಅನ್ಕೊಳ್ಳಿ. ನನ್ಗದೆಲ್ಲ ಬೇಕಾಗಿಲ್ಲ. ಗೊಂದಲ ಸುಳಿಲಿರೋ ನನ್ ತಂಗಿ ಜೀವನನ ದಡ ಸೇರ್ಸ್ಬೇಕು. ಪರಿಶುದ್ಧವಾದ ಮನ್ಸಿನ ನಂದನ್ ಅವ್ರಿಗೆ ನನ್ನಿಂದ ಮೋಸ ಆಗ್ಬಾರ್ದು. ಅದಕ್ಕೆ ಪೂರ್ವಿ ನಂದನ್ ಅವರು ಒಂದಾಗದೇ ಪರಿಹಾರ. ಇದನ್ನ ನಾನ್ ಮಾಡೇ ಮಾಡ್ತೀನಿ. ನೋಡು, ಏನು ಹೇಳ್ಬೇಡ ಅವನಿಗೆ. ಹೋಗಲ್ಲ. ನಿಂತ್ಕೊಳ್ಳಿ. ಏನಿಬ್ರು ಗುಸ್ಗುಸು ಅಂತ ಮಾತಾಡ್ತಿದ್ರಿ? ಏನ್ ವಿಷಯ? ಅದು ಏನಿಲ್ಲ ಕಣ, ನಿಮ್ ಚಿಕ್ಕಪ್ಪನ ಕೇಳ್ಕೊ. ನನಗೆ ಯಾವ ವಿಚಾರನೂ ಗೊತ್ತಿಲ್ಲ. ಚಿಕ್ಕಪ್ಪ ನಿಂತ್ಕೊಳ್ಳಿ. ಏನೋ ವಿಷಯ ಇದೆ, ಅದೇನಂತ ಹೇಳಿ. ನೀನು ಜನಾರ್ದನನ್ನೇ ಕೇಳು. ಇದೊಳಗೆ ಕತೆ ಆಯ್ತಲ್ಲ ನಿಮ್ಮಿಬ್ರದು. ಅವನನ್ನ ಕೇಳಿದ್ರೆ ನಿಮ್ಮನ್ ಕೇಳು ಅಂತ, ನಿಮ್ಮನ್ ಕೇಳಿದ್ರೆ ಅವನನ್ನ ಕೇಳು ಅಂತೀರ. ನಂಗೆ ಗೊತ್ತು, ನೀವಿಬ್ರು ಸೇರ್ಕೊಂಡು ನನ್ನ ಬಗ್ಗೆನೇ ಏನೋ ಮಾತಾಡ್ತಾ ಇದ್ರಿ. ಅದೇನಂತ ಹೇಳಿದ್ರೆ ಸರಿ. ನೋಡಿ, ನನಗೆ ಸಿಟ್ಟು ತರಿಸ್ಬೇಡಿ. ಅದೇನಂತ ಡೈರೆಕ್ಟಾಗಿ ಹೇಳಿ.
ಅದು ಏನು ಇಲ್ಲ ಕಣೋ, ನಿನಗೂ ಪದ್ಮಿನಿಗೂ ಅದೇನೋ ಶಾಸ್ತ್ರ ಮಾಡ್ತಾರಂತೆ. ಶಾಸ್ತ್ರನ? ಯಾವ ಶಾಸ್ತ್ರ? ಆಗ್ಲೇ ಆಯ್ತಲ್ಲ ಉಂಗುರ ಹುಡ್ಕೋ ಶಾಸ್ತ್ರ. ಯಾಕಿಬ್ರು ನಗ್ತಿದ್ದೀರಾ? ಆ ಶಾಸ್ತ್ರ ಅಲ್ಲ ಪರಜ, ಬೇರೆ ಬೇರೆ ಶಾಸ್ತ್ರನೇ ಮಾಡ್ತಾರೆ ಇವಾಗ. ಬೇರೆದ? ಇನ್ಯಾವ ಶಾಸ್ತ್ರ ಇದೆ? ನೈ ಕಳ್ಳ, ನಿಜವಾಗ್ಲೂ ನಿನಗೆ ಗೊತ್ತಿಲ್ವೇನೋ? ಅಲ್ಲ ಚಿಕ್ಕಪ್ಪ, ಶಾಸ್ತ್ರಗಳ ಬಗ್ಗೆ ನನಗೇನು ಗೊತ್ತಿರುತ್ತೆ? ಆಯ್ತಪ್ಪ, ನಾನೇ ಹೇಳ್ತೀನಿ ಬೈಲಿ. ಅದು ಯಾವ ಶಾಸ್ತ್ರ ಅಂದ್ರೆ, ಚಿಕ್ಕಪ್ಪ ನೀವಿಬ್ರು ಹಿಂಗ್ ನಗ್ತಿದ್ರೆ ನನ್ಗೆ ಏನ್ ಅರ್ಥ ಆಗ್ಬೇಕು? ನಾನು ಹೇಳ್ತೀನಿ ಕೇಳೋ. ಏನಂದ್ರೆ ನಿನಗೂ ಪದ್ಮಿನಿಗೂ ಬೇಡ ಬೇಡ, ನೀವಿಬ್ರು ಏನು ಹೇಳ್ಬೇಡಿ. ಹೆಂಗ್ ತಿಳ್ಕೊಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ತಿಳ್ಕೊತಾನಂತೆ. ಲೀನವ್ರೆ, ಪ್ರಸ್ತುತ ಶಾಸ್ತ್ರ ಮಾಡ್ಬೇಕಲ್ಲ. ಶಾಸ್ತ್ರದ ಪ್ರಕಾರ ಅದು ಹೆಣ್ಣಿನ ತವರಲ್ಲಿ ನಡಿಬೇಕು. ಅಲ್ಲೇ ಆಗ್ಬೇಕು ಅಂತ ಇದ್ರೆ ಅಲ್ಲೇ ಆಗ್ಲಿ, ಇಲ್ಲಾಂದ್ರೆ ನಾವಿಲ್ಲಿ ಇಟ್ಕೋತೀವಿ. ನಿಮಗಲ್ಲೇನಾದ್ರೂ ತೊಂದರೆ ಆಗತ್ತೆ ಅನ್ನಂಗಿದ್ರೆ ನೇರವಾಗಿ ನಂತರ ಹೇಳ್ಕೊಳ್ಳಿ, ಸಂಕೋಚ ಏನು ಬೇಡ. ನಿಮಗೊಂದು ಮಾತು ಕೇಳಬೇಕಲ್ಲ ಅಂತ ಕೇಳಿದೆ. ರೀ, ಪ್ರಸ್ತುತ ಶಾಸ್ತ್ರವ ಇಲ್ಲೇ ಮಾಡುವ? ಶಾಸ್ತ್ರದ ಪ್ರಕಾರ ಇಲ್ಲೇ ಮಾಡ್ಬೇಕಲ್ವಾ, ಮಾಡೋಣ ಬಿಡು. ಅಮ್ಮಾಜಿ, ಶಾಸ್ತ್ರವ ಇಲ್ಲೇ ಮಾಡುವ. ಶಾಸ್ತ್ರ ಯಾಕೆ ಬಿಡೋದು, ಅದು ನಮ್ಮನೆಯಾಗೆ ಆಗ್ಬೇಕು. ಹಂಗೆ ಆಗ್ಲಿ. ಸರಿ, ಹಾಗಿದ್ರೆ ಯಾವಾಗ ಇಟ್ಕೊಳ್ಳುವ? ನಾಳೆನೆ ಮಾಡ್ಬೋದು, ಮುಹೂರ್ತ ಚೆನ್ನಾಗಿದೆ. ಸರಿ ಅಮ್ಮಾಜಿ, ಹಂಗೆ ಆಗ್ಲಿ. ಅಯ್ಯಯ್ಯೋ, ಇದಾ ಮ್ಯಾಟ್ರು? ಚಿಕ್ಕಪ್ಪ ಮತ್ತೆ ಅಣ್ಣ ಹೇಳಿದ ಶಾಸ್ತ್ರ ಇದಾ? ನಂಗೆ ಗೊತ್ತೇ ಆಗ್ಲಿಲ್ವಲ್ಲ. ಪೂರ್ವಿ ಅಕ್ಕವ್ರೆ, ಅಮ್ಮಾಜಿಯವ್ರು ನಿಮ್ಮನ್ನು ಕರಿತಿದ್ದಾರೆ, ಬನ್ನಿ. ಏನೇ ಪೂರ್ವಿ ಅದು? ಅಕ್ಕ, ನೀನ್ ಮಲ್ಕೋ, ನಾನ್ ಬಂದೆ. ಪಾಪದ ಗಂಡ ಒಬ್ನೇ ಇದೀನಿ ಅನ್ನೋ ನೆನಪೇ ಇಲ್ಲದೆ ಹೆಂಗ್ ಮಲ್ಗಿದಾಳ್ ನೋಡು. ಒಳಗ್ ಬರೋದೇನೋ ಬಂದ್ಬಿಟ್ಟೆ, ಆದ್ರೆ ಮೇಡಮ್ ಅವ್ರಿಗೆ ಒಳ್ಳೆ ನಿದ್ದೆ ಅಲ್ಲ, ಏನ್ ಮಾಡ್ಲಿ? ಪೂರ್ವಿ, ನೀನ್ ಈಗಷ್ಟೇ ಹೊರಗೋದ್ಯಲ್ವಾ? ಇಷ್ಟ ಬೇಗ ಬಂದ್ಬಿಟ್ಯಾ? ಯಾಕೆ ಈ ತರ ಮುಸ್ಕಾಕಿದ್ಯಾ? ತೆಗಿ ತೆಗಿ ಪೂರ್ವಿ, ಉಸಿರು ಕಟ್ಟುತ್ತೆ ನೋಡು. ಯಾಕೆ ಈ ತರ ಮಾಡ್ತಿದ್ಯಾ? ತೆಗಿ ಪೂರ್ವಿ. ಹೆಂಗೆ ಶಾಕು? ನೀನ್ ನಮ್ ಕೈಗೆ ಸಿಗದಿದ್ರೆ ಬಿಟ್ಬಿಡ್ತೀವ? ಹುಡುಕೊಂಬರ್ತೀವಿ. ನೀವ್ ಯಾಕೆ ಇಲ್ಲಿಗೆ ಬರೋಕೋದ್ರೆ? ಗುಡ್ ನೈಟ್ ಹೇಳೋಣ ಅಂತ ಬಂದೆ. ಗುಡ್ ನೈಟ್ ಪದ್ಮಿನಿ ಅವರೇ. ಏನು ಇಷ್ಟಕ್ಕೆ ಬಂದೆ ಅನ್ಕೊಂಡ್ಯಾ? ಅಲ್ಲ, ಆಗಿದ್ದೊಂದು 50 ಮೆಸೇಜ್ ಮಾಡಿದ್ದೀನಿ, ಅದಕ್ಕೆ ರಿಪ್ಲೈ ಮಾಡೋದಿರಲಿ, ಓಪನ್ ಮಾಡೋರು ನೋಡಿದ್ಯಾ? ಹೋಗ್ಲಿ, ಮಲ್ಗಕ್ಕೆ ಮುಂಚೆ ಬಡಪಾಯಿ ನೆನೆಸ್ಕೊಂಡು ಮಿಸ್ಸಿ ಮುದ್ದು ಅಥವಾ ಮನ್ಸಲಾರು ಅನ್ಕೊಂಡ್ಯಾ? ನಿನಗೆ ತಾಳಿ ಕಟ್ಟಿರೋ ಗಂಡ ನಾನು,
ನಿನ್ನ ಜೊತೆ ಇರಬೇಕು, ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಪ್ರೀತಿಲಿ ಮುಳುಗಿ ಜಗತ್ತೇ ಮರಿಬೇಕು ತಾನೇ. ಆದ್ರೆ ಇಲ್ಲೇನು ನಡೀತಾ ಇದೆ? ನೀನೊಂದು ರೂಮು, ನಾನೊಂದು ರೂಮು, ನೀನು ನೋಡ್ಬೇಕಂದ್ರೆ ಮಾಡ್ಬೇಕು, ಇಷ್ಟು ದೊಡ್ಡ ಸ್ಕೀಮು. ಹೌದು, ನಿನ್ನ ಗೆಸ್ ಕರೆಕ್ಟೇ. ಪೂರ್ವಿನ ಇಲ್ಲಿಂದ ಹೋಗಂಗೆ ಮಾಡಿದ್ದು ನಾನೇ. ಆದರೆ 7 ಸಮುದ್ರ ದಾಟ್ಕೊಂಬಂದಷ್ಟು ಕಷ್ಟಪಟ್ಕೊಂಡು ನೀನು ನೋಡಕ್ಕೆ ಬಂದಿದ್ದು ನಾನು. ನನ್ನನ್ನು ನೋಡಿ ನಿನ್ನ ಮುಖದಲ್ಲಿ ಸಾಸಿವೆ ಕಾಳಷ್ಟು ಖುಷಿ ಕಾಣಿಸ್ತಿಲ್ವಲ್ಲ? ಹಾಂ, ನಿಜ ಹೇಳು, ನನ್ನ ಮಿಸ್ ಮಾಡ್ಕೊಂಡ್ಯೋ ಇಲ್ವೋ ಮಿಸಸ್ ನಂದನ್? ನೋಡಿ, ಹಿಂಗೆಲ್ಲ ಹತ್ರ ಬರಬಾರ್ದು, ದಯವಿಟ್ಟು ಹೋಗಿ. ಅಬ್ಬಾ, ಈಗ ನನ್ನ ಕಿವಿ ಪಾವನ ಆಯ್ತು. ಯಾಕೆ ಅವಾಗಿಂದ ಇಂಥದ್ದೊಂದು ಡೈಲಾಗ್ ಬರಲಿಲ್ಲ ಅಂತ ನೋಡ್ತಿದ್ದೆ. ಏನು ಭಾಳ ಹುಡುಗರದು, ಮದುವೆಗೆ ಮುಂಚೆ ಅವ್ರಿವ್ರು ನೋಡ್ತಾರೆ ಹೋಗಿ ಅನ್ನೋದು, ಮದುವೆ ದಿನ ಶಾಸ್ತ್ರ ಮುರ್ದಂಗೆ ಆಗುತ್ತೆ ಪ್ಲೀಸ್ ಹೊರಟೋಗಿ ಅನ್ನೋದು, ಮದುವೆ ಆದ್ಮೇಲೆ ಇವಾಗ ಈಗಲೂ ಅದೇ ಕತೆನಾ, ನೀವು ಹಿಂಗೆಲ್ಲ ಬರಬಾರ್ದು ಹೋಗಿ ಹೋಗಿ ಅನ್ನೋದು. ಹೇ ಸಾಕಪ್ಪ ಸಾಕು. ಯಾರಾದ್ರೂ ನಮ್ಮಿಬ್ರನ್ನ ರೂಮಲ್ಲಿ ಹಿಂಗೆ ಒಟ್ಟಿಗೆ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ದಯವಿಟ್ಟು ಹೋಗಿ, ಬೆಳಗ್ಗೆ ಮಾತಾಡೋಣ. ಈಗೇನು ಹೋಗ್ಬೇಕಲ್ವಾ? ಸರಿ ಹೋಗ್ತೀನಿ. ಒಂದು ಮುತ್ತು ಕೊಡು, ಸೀದಲ್ಲಿ ಜೂಟ್ ಹೇಳ್ತೀನಿ. ಏನು ಕಣ್ಣು ಮುಚ್ಕೋಬೇಕಾ? ಅದಕ್ಕೇನಂತೆ ಮುಚ್ಕೊಳ್ಳೋಣ. ಬೇಕು ಕೊಟ್ಬಿಡು. ನೋಡಿ, ಹಿಂಗೆಲ್ಲ ಮಾಡಿ ನನ್ ಕೋಪ ಬರ್ಸ್ಬೇಡಿ. ರೂಮ್ ಬಾಗ್ಲು ಬೇರೆ ತೆಗ್ದೈತೆ, ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಳಕಿಲ್ವಾ? ಸುಮ್ಕೆ ಹೋಗಿ. ಓ, ಬಾಗ್ಲಾಕು ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದೆಯಾ? ಯಾರು ನೋಡ್ಬಿಡ್ತಾರೆ ಅಂತನಾ? ಅದಕ್ಕೇನಂತೆ ಹಾಕ್ತೀನಿ. ಅಯ್ಯೋ, ಬಾಗ್ಲು ಹಾಕ್ಬೇಡಿ.